ಮಾನ್ಯ ಸಭಾಧ್ಯಕ್ಷರೇ, ನಾವಲ್ಲ, ಇಲಾಖೆಯೇ ಪೊಲೀಸ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 970 ಲೋಡು ಟಿಪ್ಪರ್ಸು, ಚಲುವರಾಯ ಸ್ವಾಮಿ ಸಾಹೇಬ್ರೆ, 970 ಲೋಡು. ಇಲ್ಲಿ ನೋಡಿ, ಇಲ್ಲೇ ಇದೆ, FIR ಕಾಪಿ ಇದೆ. ಈ ಕಾಂಟ್ರಾಕ್ಟ್ ಏನು ಮಾಡ್ತಾನೆ, ಒಬ್ಬ ಡ್ರೈವರ್ ಮೇಲೆ ಕೊಡ್ತಾನೆ. ಬೇಕು ಅಂತ ಒಬ್ಬ ನಿರಪರಾಧಿ ಅವನು ಹೊಡೆದಿರೋ ಕೆಲಸಕ್ಕೆ ಹಿಡಿದ್ರಲ್ಲ ಅಂತ. ಇದು ಒಂದು ದಿನಕ್ಕೆ 100ರಿಂದ 150 ಲೋಡ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 7-8 ಕ್ರಷರ್ಸ್ ಇದೆ. 8 ಕ್ರಷರ್ಸಿಂದ ಪರ್ಮಿಟೇ ಇಲ್ಲ, ರಾಯಲ್ಟಿ ಹೋಗ್ತಾ ಇದೆ. ಇವರು 20,000 ಟನ್ನು ಅಂತಾರೆ. ಒಂದು ಉದಾಹರಣೆಗೆ ಹೇಳೋದಾದರೆ, ಒಂದು ವರ್ಷದಲ್ಲಿ ನೀವು ಕೊಟ್ಟಿರೋ ಉತ್ತರದಲ್ಲೇ ಯಾರು ನಿಮ್ಮ ನಿಖಿಲ್ ಮೆಟಲ್ಸ್ ಅಂತ ಹೇಳಿ 20,000 ಟನ್ನು ಪರವಾನಗಿ ತಾತಾರೆ. ಇದು MR ರವಿಕುಮಾರ್ ಬರೀ 7,000, ಇನ್ನು 13,000 ಟನ್ನು ಪರ್ಮಿಟೇ ಇಲ್ಲ. ಅದೇ ರೀತಿ ಅವರು ಒಂದೇ ಮನೆ ಪೂರ್ತಿ ಮಂಜಣ್ಣ ಹೇಳ್ತಾ ಇರೋದು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಒಂದೇ ಮನೆ. ರೋಡ್ಗಳೊಂದು ಉಳಿತಾ ಇಲ್ಲ ನಮ್ಮಲ್ಲಿ. ಆಮೇಲೆ ಅಲ್ಲಿಂದ ಬಂದರೆ ಜಗದೀಶ್ ಲೇಟ್ ಅಣ್ಣೇಗೌಡ, ಅವನು ತಮ್ಮ, ಅವನದೇನು ಬರೀ 5,000 ಟನ್ನು 5,000 ಟನ್ನು ಅಂತ ಅಂದರೆ, ಇಲ್ಲಿ ಅಲ್ಲಿ 5,000 ಟನ್ನು ಅಂತಾರೆ ಚಲುವರಾಯ ಸ್ವಾಮಿ. ಅವ್ರು ಕೊಟ್ಟರೆ ರಿಪ್ಲೈ, ನಾವಲ್ಲ. ಇಲ್ಲಿ ಕನಿಷ್ಠ 20ರಿಂದ 25,000 ಒಂದು ಟನ್ ಹೊಡಿತಾರೆ ಸ್ವಾಮಿ. ಇದು ಜಿಲ್ಲೆ ಒಳಗೇನೆ ನಿರಂತರವಾಗಿ ಇದಾಗಿದೆ. ಡಿಮುಡ್ ಫಾರೆಸ್ಟಲ್ಲಿ ಹೊಡಿತಾವ್ರೆ, ಲೂಟಿ ನಡೀತಾ ಇದೆ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ರಾಯಲ್ಟಿ ಒಂದು ಕಡೆ, ಆಮೇಲೆ ಒಬ್ಬ ಅಧಿಕಾರಿ ಈಗ ಡೆಪ್ಯುಟೇಷನ್ ಬಂದವರು ಯಾರೋ ವೆಂಕಟೇಶ್ ಅಂತೇಳಿ, ಅವನೇ ನಿಂತ್ಕೊಂಡು ಹೊಡಿಸ್ತಾವ್ರೆ. ನಮ್ಮದೇನಿಲ್ಲ, ರಾಯಲ್ಟಿ ಬರಲಿ, ಸರ್ಕಾರಕ್ಕೆ ನೀವು ದುಡ್ಡಿಲ್ಲ, ಅನ್ನಭಾಗ್ಯ ಗ್ಯಾರಂಟಿ ಐತಲ್ಲ ಸರ್, ಅದಕ್ಕೆ ದುಡ್ಡು ಬರಲಿ ಅಂತ ನಾವು ಕೆಲವೊಂದರಿಗೆ ಮಾಡಿಕೊಡ್ತೀವಿ. ಬೇಡ ಲೂಟಿ ಹೊಡ್ಕೊಳ್ಳಿ ಸ್ವಾಮಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್. ಇದು ಈ ಥರ ಇದೆ. 8 ಕ್ರಷರ್ಗಳು ಕಾನೂನು ಬಾಹಿರವಾಗಿ. ಆಮೇಲೆ ಪರಿಶಿಷ್ಟ ಸಮಾಜ ಜಮೀನವಲ್ಲ, ಅವನು ಬಿಡ್ತಾ ಇಲ್ಲ, ಅಲ್ಲೂ ಹೊಡೆಯೋದು. ಇದೇ ಇಲ್ಲ ಜಾಗದ್ದು, ಆ ಜಾಗದಲ್ಲೆಲ್ಲ ದಬ್ಬಾಳಿಕೆ ಮಾಡೋದು. ಶ್ರೀಮಠದ ಕಾವಲು ಯಾವುದು ಬಿಡ್ತಾ ಇಲ್ಲ. ಈಗ ಮತ್ತಿನ್ನೊಂದು ಪರ್ಮಿಟ್ ಕೊಡೋಕೆ ಹೊರಟಿದ್ದಾರೆ. BJP ಗೌರ್ಮೆಂಟ್ ಬಂದರೆ BJP ಪರ ಇರ್ತಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಕಾಂಗ್ರೆಸ್ ಪರ ಇರ್ತಾರೆ. ಈ ಪರಿಸ್ಥಿತಿ ನಮ್ಮ JDS ಇಲ್ಲ. ನಮ್ಮ ಹತ್ರ ಇವರು ಇಲ್ಲಿ ಹಾಸನ ಜಿಲ್ಲೆ ಎರಡೇ, ಕಾಂಗ್ರೆಸ್ಸು JDS. ಇಲ್ಲಿ BJP ಅನ್ನೋದೆಲ್ಲ ಎರಡೇ ಇರೋದು ಪಾರ್ಟಿ. ದೇವೇಗೌಡರು ಇರೋದು ಪಾರ್ಟಿ. ಕೆಲವೊಂದಿಗೆ ಗೊತ್ತಿದೆ. ನಾನು ಹೇಳೋದು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿ. ಇಲ್ಲ ಬೇಡ ಲೂಟಿ ಮಾಡಲಿ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಧಿಕಾರಿಗಳು ಸೇರಿ ಈ ಜಿಲ್ಲೆಯಲ್ಲಿ ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ. ಈಗಾಗಲೇ ಫಾರೆಸ್ಟ್ ಇಲಾಖೆಯೇ ಕೇಸ್ ಹಾಕ್ಯಾರೆ, ಡಿಮುಡ್ ಫಾರೆಸ್ಟ್ ಅಂತ. ನಾವು ಹೇಳೋದು ಪೊಲೀಸ್ ಇಲಾಖೆಯವ್ರು ಕೊಟ್ಟಿರೋದು, ನಾನಲ್ಲ. ಆಮೇಲೆ ಪೊಲೀಸ್ನವ್ರು ಬರೀತಾ ಇದ್ದಾರೆ, ನಿಮ್ಮ ಹಿರಿಯ ಭೂವಿಜ್ಞಾನಿಗಳು 16/11/25ರಲ್ಲಿ ಈ ಥರ ಸುಮಾರು 970 ಟಿಪ್ಪರ್ ಅಂದರೆ ಒಂದು ಟಿಪ್ಪರಲ್ಲಿ 25 ಟನ್ ಇರುತ್ತೆ. 970 ಅಂದರೆ ಎಷ್ಟಾಯಿತು? ಕನಿಷ್ಠ 2,000 ಟನ್. ಇಲ್ಲಿ ನೋಡಿ, ನಾನು ಬರೆದಿರೋದೆಲ್ಲ ಪೊಲೀಸ್ ಇಲಾಖೆಯವರು ಇಷ್ಟಿದೆ, ಏನಿದೆ ಡೀಟೇಲ್ ಕೊಡಿ ಅಂತ ಬರೆದಿದ್ದಾರೆ. ಸಮಗ್ರವಾಗಿ ತನಿಖೆ ನಡೆಸಬೇಕು. ಈಗ ಬೇರೆ ಎಲ್ಲದಕ್ಕೂ SIT ಮಾಡ್ತೀರಿ, ಮಾಡಿ. ಇದಕ್ಕೆ ಲೂಟಿ ನಡೀತಾ ಇದೆ ಜಿಲ್ಲೆಯಲ್ಲಿ, ಒಂದು SIT ಮಾಡಿ, ಸರ್ಕಾರಕ್ಕೆ ಒಂದು 4,000 ಕೋಟಿ ಮಾಡ್ಕೊಳ್ಳಿ. ನಾವೇನು ಬೇಡ ಅಂತ. ಇಡೀ ರಾಜ್ಯದಲ್ಲಿ ಹಿಂಗೆ ನಡೀತಾ ಇದೆ ದಂಧೆ. ಇದನ್ನು ನೋಡಿ, ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಸರ್.